ಹಾಸನದ ಶಕ್ತಿ ದೇವತೆ ಹಾಸನಾಂಬೆಯ ದರ್ಶನಕ್ಕೆ ಸಾಕಷ್ಟು ಜನ ಈಗ ಮುಗಿಬೀಳ್ತಾ ಇದ್ದಾರೆ. ಸಾರ್ವಜನಿಕ ದರ್ಶನಕ್ಕೆ ಇವತ್ತು ಕೊನೆ ದಿನ ಕೂಡ ಆಗಿರುತ್ತೆ. ಹಾಸನಾಂಬ ದರ್ಶನಕ್ಕೆ ಸಾರ್ವಜನಿಕರು ಸಾಗರೋಪಾದಿಯಾಗಿ ಬರ್ತಾ ಇದ್ದಾರೆ. ಇವತ್ತು ಸಂಜೆ 7 ಗಂಟೆಯಿಂದ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇಲ್ಲ. ಇಂದು ಸಂಜೆಯಿಂದಲೇ ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳು ಆರಂಭ ಆಗ್ತವೆ. ಗುರುವಾರ ಮಧ್ಯಾಹ್ನ 12 ಗಂಟೆಗೆ ವಿದ್ಯುಕ್ತವಾಗಿ ಗರ್ಭಗುಡಿ ಕ್ಲೋಸ್ ಆಗುತ್ತೆ. ಈ ವರ್ಷ 15 ದಿನಗಳ ಕಾಲ ಹಾಸನಾಂಬ ದರ್ಶನೋತ್ಸವ ನಡೀತು. ಸಾರ್ವಜನಿಕ ದರ್ಶನಕ್ಕೆ 13 ದಿನಗಳ ಅವಕಾಶವನ್ನು ಕೂಡ ಜಿಲ್ಲಾಡಳಿತ ಕಲ್ಪಿಸಿಕೊಟ್ಟಿತ್ತು. ನಾಳೆ ಹಾಸನಾಂಬ ದರ್ಶನೋತ್ಸವಕ್ಕೆ ವಿದ್ಯುಕ್ತವಾಗಿ ತೆರೆ ಕೂಡ ಈಗ ಬೀಳ್ತಾ ಇದೆ. ಹಾಸನಾಂಬೆ ದರ್ಶನದಿಂದ ಇದುವರೆಗೂ 20 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಹಾಸನದ ಶಕ್ತಿ ದೇವತೆ, ಹಾಸನದ ಅಧಿದೇವತೆ ಹಾಸನಾಂಬ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಇವತ್ತು ಕೊನೆಯ ದಿನ ಆಗಿರ್ತದೆ. ಅಕ್ಟೋಬರ್ 9ನೇ ತಾರೀಕು ಹಾಸನಾಂಬ ದೇವಸ್ಥಾನದ ಒಂದು ಗರ್ಭಗುಡಿ ದ್ವಾರ ಓಪನ್ ಆಗುತ್ತೆ. ಅವತ್ತು ಕೂಡ ಅವತ್ತು ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ, ಸಾರ್ವಜನಿಕರಿಗೆ ದರ್ಶನಕ್ಕೆ ಎಂಟ್ರಿ ಇರೋದಿಲ್ಲ. ಆಮೇಲೆ ಅದ್ರದ್ದು ನೆಕ್ಸ್ಟ್ ಡೇಯಿಂದ ಕೂಡ ಸಾಕಷ್ಟು ಅವಕಾಶಗಳಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಕೊಡ್ತಾ ಹೋಗ್ತಾರೆ. ಸಚಿನ್ ಶೆಟ್ಟಿ, ಅಕ್ಟೋಬರ್ 9ಕ್ಕೆ ಹಾಸನದ ಹಾಸನಾಂಬ ದೇಗುಲ ಓಪನ್ ಆಗ್ತದೆ. ಇವತ್ತಿನವರೆಗೂ ಕೂಡ ಸಾಕಷ್ಟು ಈಗ ಅವಕಾಶಗಳು ಕೂಡ ಈಗ ಮಾಡಿಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಎಷ್ಟು ಗಂಟೆವರೆಗೂ ಇವತ್ತು ಸಂಜೆ ದರ್ಶನಕ್ಕೆ ಅವಕಾಶ ಇದೆ, ಮತ್ತು ಏನೆಲ್ಲ ಭಕ್ತಾದಿಗಳು ಎಷ್ಟು ಜನ ಇವತ್ತು ಸೇರುವ ಸಾಧ್ಯತೆ ಇದೆ? ಯಾಕಂದರೆ ಇವತ್ತು ಕೊನೆ ದಿನ ಆಗಿರೋದ್ರಿಂದ. ಸಚಿನ್ ಶೆಟ್ಟಿ. ಖಂಡಿತ ಸಚಿನ್, ಹಾಸನದ ಅಧಿದೇವತೆ ಶಕ್ತಿ ದೇವತೆ ಅಂತಾನೆ ಕರೆಯಲ್ಪಡತಕ್ಕಂತ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವದ ಇಂದು ಕೊನೆಯ ದಿನ. ಏನು ಅಕ್ಟೋಬರ್ 9ರಿಂದ ಆರಂಭ ಆದಂತಹ ಹಾಸನಾಂಬ ದೇವಿ ದರ್ಶನೋತ್ಸವ ಅಕ್ಟೋಬರ್ 23ರವರೆಗೆ ನಡೆದಿದೆ. ನಾಳೆ ವಿದ್ಯುಕ್ತವಾಗಿ ವಿಧಿವಿಧಾನಗಳ ಪ್ರಕಾರ ಪೂಜೆ ಕೈಂಕರ್ಯಗಳು ನೆರವೇರಿಸಿ ವಿದ್ಯುಕ್ತವಾಗಿ ಅದನ್ನ ಕ್ಲೋಸ್ ಮಾಡಲಾಗುತ್ತೆ. ಆದ್ರೆ ಇವತ್ತಿನ ತನಕ ಸುಮಾರು 13 ದಿನಗಳ ಕಾಲ ಏನು ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಈ ಬಾರಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ ಯಾವುದೇ ಮಧ್ಯದಲ್ಲಿ ಪೂಜೆಗೆ ಬ್ರೇಕ್ ಇಲ್ದರೇನೆ ಕಂಟಿನ್ಯೂಸ್ ಆಗಿ ದರ್ಶನಕ್ಕೆ ಅವಕಾಶ ಮಾಡಲಾಗಿದೆ. ಇವತ್ತು ಸಂಜೆ 7 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಏನು ದೇವಸ್ಥಾನದ ಒಳಭಾಗದಲ್ಲಿ ವಿಶೇಷವಾಗಿ ಪೂಜೆ ನೈವೇದ್ಯ ಕೈಂಕರ್ಯಗಳು ಕೂಡ ನಡೆಯಲಿದೆ. ಅದಾದ ಬಳಿಕ ರಾತ್ರಿ 12 ಗಂಟೆಯಿಂದ ಗುರುವಾರ ಬೆಳಿಗ್ಗೆ 6 ಗಂಟೆ ತನಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆದ್ರೆ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಏನು ಅಂದ್ರೆ ಇವತ್ತು ಮತ್ತೆ ರಾತ್ರಿ 12ರಿಂದ ಬೆಳಗ್ಗೆ 6 ಗಂಟೆ ತನಕ ಕೇವಲ ಹಾಸನದ ಸ್ಥಳೀಯರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಲಾಗಿದೆ ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತ ಈಗಾಗಲೇ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಯಾಕೆಂದ್ರೆ ಹೊರ ಜಿಲ್ಲೆಗಳಿಂದ ಬರೋರಿಗೆ ಈ ಬಾರಿ ಅವಕಾಶ ಇರೋದಿಲ್ಲ. ಹಾಗಾಗಿ ಸ್ಥಳೀಯರಿಗೆ ಅವಕಾಶ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಈವರೆಗೂ ಕೂಡ ಸುಮಾರು 25 ಲಕ್ಷಕ್ಕೂ ಅಧಿಕ ಜನ ಭಕ್ತರು ಹಾಸನಾಂಬ ದೇವಿ ದರ್ಶನವನ್ನು ಪಡೆದಿದ್ರೆ ಆದಾಯ ಕೂಡ ಪ್ರತಿ ಬಾರಿ ಈ ಬಾರಿ ದಾಖಲೆ ಪ್ರಮಾಣದಲ್ಲಿ ಆದಾಯ ದಾಖಲಾಗಿರ್ತಕ್ಕಂಥದ್ದು. ಸುಮಾರು 20 ಕೋಟಿಗೂ ಹೆಚ್ಚಿನ ಆದಾಯದ ಈಗಾಗಲೇ ಬಂದಿರ್ತಕ್ಕಂಥದ್ದು. ಧನ್ಯವಾದ ಸಚಿನ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.